ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ರಸಗೊಬ್ಬರ ಬೆಲೆಗಳನ್ನು ಏರಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ರಸಗೊಬ್ಬರಗಳ ಬೆಲೆ ಏರಿಸಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿರುವ ಕೇಂದ್ರ ಸರ್ಕಾರಕ್ಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ರೈತ ವಿರೋಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡಿ ರೈತರನ್ನು ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ರಸಗೊಬ್ಬರ ಖರೀದಿಗೆ ಎಫ್ಐಡಿ ಕಡ್ಡಾಯ ಮಾಡಿರುವುದನ್ನು ಕೂಡಲೇ ಕೈ ಹಿಂಪಡೆಯಬೇಕು. ಬೇಕೇ ಬೇಕು, ಬೇಕೇ ಬೇಕು. ರೈತರನ್ನು ಹಾಳು ಮಾಡುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ 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 ಅಯ್ಯಯ್ಯೋ. ಸರ್ ಯಾಕೇನಾಗಿದೆ ಸರ್ ಸಮಸ್ಯೆ? ನೋಡ್ರಿ, ಜಿಲ್ಲೆಯಲ್ಲಿ ಕರ್ನಾಟಕದಂತ ಏನು ಆಗ್ತಾ ಇದೆ ಅಂದ್ರೆ ಡೀಸೆಲ್ ಮತ್ತು ಪೆಟ್ರೋಲ್ ದರ ಏರಿಕೆ, ಯಾವ ರೀತಿ ದರ ಏರಿಕೆ ಆಗ್ತಾ ಇದೆ, ಇದು ಎಮರ್ಜೆನ್ಸಿ ಡಿಕ್ಲೇರ್ ಆಗ್ತದೆ. ಏನಂದ್ರೆ ಎಲ್ಲೋ ಯುದ್ಧ ನಡೀತಾ ಇದೆ, ಯುದ್ಧ ನಡೀತಾ ಇದ್ದಂತ ಹೋರಾಟವನ್ನ ನಮ್ಮ ಜನಸಾಮಾನ್ಯರ ಮೇಲೆ ಬಹಳ ದೊಡ್ಡ ಹೊರೆ ಆಗ್ತಾ ಇದೆ. ಬಿಜಾಪುರ ಅಲ್ಲ, ಎಲ್ಲಾ ಜಿಲ್ಲೆಗಳಲ್ಲಿ. ಹಾಗಾಗಿ ನಾವು ಒಂದು ಏನಪ್ಪಾ ಅಂದ್ರೆ ಹೋರಾಟವನ್ನು ಎಲ್ಲಾ ಜಿಲ್ಲಾಗಳಲ್ಲಿ ಇವತ್ತು ಹಮ್ಮಿಕೊಂಡಿದ್ವಿ. 31 ಜಿಲ್ಲೆಯಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಡೀಸೆಲ್ ಮತ್ತು ಪೆಟ್ರೋಲ್ಗೋಸ್ಕರ ಹಾಗೂ ರಸಗೊಬ್ಬರದ ದೊಡ್ಡ ಯೂರಿಯಾ ಮತ್ತು DAP ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಅದರ ದರನು ಗಗನಕ್ಕೇರಿದೆ. ಅದೇ ರೀತಿ ಸ್ಟಾಕು ಮಾಡ್ತಾ ಇದ್ದಾರೆ. ಸ್ಟಾಕ್ ಮಾಡಿ 300 ರೂಪಾಯಿ ಇರುವಂತ ಯೂರಿಯಾನ 600 ಸೇಲ್ ಮಾಡ್ತಾ ಇದ್ದಾರೆ. ಇದು ಅಧಿಕಾರಿಗಳು ತಡಿಬೇಕು ಇದನ್ನ. ಇದೇ ರೀತಿ ಆಗಿ ಮುಂದುವರೆದ್ರೆ ರೈತ ಕುಲಕ್ಕೆ ಒಂದು ದೊಡ್ಡ ಒಂದು ಆಘಾತ ಉಂಟು ಆಗುತ್ತೆ. ಯಾಕಪ್ಪ ಅಂದ್ರೆ ರೈತರ ಬೆಳಿಲಿಲ್ಲ ಅಂದ್ರೆ ಯಾರು ಅನ್ನ ಉಣಕ್ಕೆ ಆಗಲ್ಲ. ದೇಶ ನಡಿಬೇಕಂದ್ರೆ ರೈತರು ಬೆಳೆಯಲೇಬೇಕು. ಅದಕ್ಕೋಸ್ಕರ ಮಾನ್ಯ ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ನಮ್ಮ ರೈತರಿಗೆ ಟ್ರ್ಯಾಕ್ಟರ್ಗೆ ಡೀಸೆಲ್ ಕೊಡಲೇಬೇಕು. ಏನು ಕಾರ್ಡ್ ವಿತರಣೆ ಮಾಡಿ ಕೊಡ್ತಿರೋ ಯಾವ ರೀತಿ ಅವ್ರಿಗೆ ಏನಾಗ್ತದೆ ಅಂದ್ರೆ ಪೆಟ್ರೋಲ್ ಬಂಕಲ್ಲಿ ನಿನ್ನೆ ನಾನು ನೋಡಿದೆ, ಶಿವಣಿಗೆ ಪೆಟ್ರೋಲ್ ಬಂಕಲ್ಲಿ 2 ಕಿಲೋಮೀಟರ್ ಗಂಟೆ ಟ್ರ್ಯಾಕ್ಟರ್ಗಳು ನಿಂತುಬಿಟ್ಟಿದೆ. ರಾತ್ರಿ 12 ಗಂಟೆಗೆ ನಾ ಗದಗ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಬರೀ ರಾತ್ರಿ ನೋಡ್ತಾ ಇದ್ದೆ. ಹಾಗಾಗಿ ಏನಾಗ್ತದೆಪ್ಪ ಅಂದ್ರೆ ಟ್ರ್ಯಾಕ್ಟರ್ಗಳು ಇಲ್ಲಿ ಹಚ್ಕೊಂಡು ಕೂತ್ಕೊಂಡ್ರೆ ಬಿತ್ತುದು ಯಾವಾಗ ನಮ್ಮ ಸಿಗೋದು ಸೀಸನ್ ಒಂದು 7 ದಿನ ಅಥವಾ 10 ದಿನ ಸೀಸನ್ ಸಿಗುತ್ತೆ. ಆ ಟೈಮಲ್ಲಿ ಟ್ರ್ಯಾಕ್ಟರ್ ಸಿಗಲ್ಲ ಅಂದ್ರೆ ಈ ವರ್ಷ ಸಂಪೂರ್ಣವಾಗಿ ನಮ್ಮ ರಾಜ್ಯಾದ್ಯಂತ ಬಿತ್ತುದು ಆಗೋದಿಲ್ಲ. ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಸರ್ಕಾರದಲ್ಲಿ ಏನಪ್ಪಾ ಅಂದ್ರೆ ಅವರು ಕ್ಯಾಬಿನೆಟ್ ಅಲ್ಲಿ ನಾ CM ಆಗಬೇಕು, ನಾ ಇವ ಆಗ್ಬೇಕಂತ ಅದೇ ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಬಗ್ಗೆ ಒಂದು ತುರ್ತವಾದಂತ ಒಂದು ಅಧಿವೇಶನ ಕರಿಬೇಕು, ಅವರು ಸದ್ಯ ಕರಿಬೇಕು. ಡೀಸೆಲ್ ಮತ್ತು ಪೆಟ್ರೋಲ್, ರಸಗೊಬ್ಬರದು. ಮತ್ತು ಅದೇ ರೀತಿ ಏನಾಗ್ತದೆಪ್ಪ ಅಂದ್ರೆ ನಮ್ಮ ನಾಗಠಾಣ ಕಾಲುವೆಯಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ ರೈತರಿಗೆ. ಏನಪ್ಪಾ ಅಂದ್ರೆ ಟೇಲೆಂಟ್ ನೀರೇ ಬರ್ತಾ ಇಲ್ಲ. ಇದು ಹೋರಾಟ ಪ್ರತಿನಿತ್ಯ ಮಾಡ್ತಾ ಇದೀವಿ, ಎಲ್ಲಾ ಸಂಘಟನೆಗಾರರು ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಹರ್ನಾಳ, ಇಂಗಳಿಗೆ, ಜಂಬಿಗಿ, ಆಯೇರಿ, ಅಂಕಲಿಗೆ ಇಲ್ಲಿ ಸಂಪೂರ್ಣವಾಗಿ ಲಾಸ್ಟ್ ಟೈಮ್ ನೀರು ಬಿಟ್ಟಾಗೂ ನೀರು ಮುಟ್ಟಿಲ್ಲ. ಈಗ ನಾಳೆ 1ನೇ ತಾರೀಕಿಗೆ ನೀರು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಪ್ರತಿಯೊಂದು ಕೆರೆಗಳನ್ನು ತುಂಬಬೇಕು. ಇಲ್ಲಪ್ಪ ಅಂತಂದ್ರೆ ಇಲ್ಲಿ DC ಆಫೀಸ್ ಮುಂದೆ ಎದುರುಗಡೆ ಕುತ್ಕೊಂಡು ಎಲ್ಲ ಪ್ರಗತಿಪರ ಸಂಘಟನೆಗಳ ಜೊತೆ ಒಳ್ಳೆ ಕುತ್ಕೊಂಡು ಹೋರಾಟ ಮಾಡಬೇಕಾಗ್ತಂತ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ. ಹಾಗಾಗಿ ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ರಸಗೊಬ್ಬರದ ರೇಟ್ ಇಳಿಕೆ ಮಾಡಲೇಬೇಕು. ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವೊಂದು ಪತ್ರನೂ ಬರೆದಿದ್ದೀವಿ. ಸೊ ಹಾಗಾಗಿ ಮುನ್ನೆಚ್ಚರಿಕೆಯಾಗಿ ರೈತರ ಈ ವರ್ಷ ಬರಗಾಲ ಇದೆ. ಈಗ ಆಲ್ರೆಡಿ ಹವಾಮಾನ ಇಲಾಖೆ ಅಂತ ಹೇಳಿದರೆ ಬರ ಇದೆ ಅಂತ ಹೇಳಿದ್ದಾರೆ. ಮುನ್ನೆಚ್ಚರಿಕೆಯಾಗಿ ಅವರು ಕ್ರಮ ಕೈಗೊಳ್ಳಲೇಬೇಕು. ಕೈಗೊಳ್ಳದಿದ್ದರೆ ಒಂದು ದೊಡ್ಡ ರೈತ ಕುಲವು ಎದ್ದು ನಿಂತು ಅವರಿಗೆ ಸರ್ಕಾರ ವಿರೋಧ ಪಕ್ಷ ಬಿಟ್ಟು ರೈತರ ಜೊತೆನೇ ಒಂದು ವಿರೋಧ ಪಕ್ಷವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಳ್ಬೇಕಂತ ನಾನು ಒಂದು ಎಚ್ಚರಿಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ತಿಳಿಸಿದ್ದೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಏನು ಬೇಡಿಕೆಗಳನ್ನು ಸರ್ಕಾರಕ್ಕೆ ತಾವು ಕಳಿಸಿಕೊಡಬೇಕಂತ ಕೇಳ್ಕೊತಿದ್ದೇನೆ. ನಾನು ಸಿದ್ದನಗೌಡ ಪಾಟೀಲ್, ರಾಜ್ಯ ಸಂಚಾಲಕ. ಇವತ್ತೊಂದು ಬೃಹತ್ ಪ್ರಮಾಣದ ಹೋರಾಟ ಮಾಡ್ತಿದೆ ಸರ್, ಇದ್ರ ಉದ್ದೇಶ ಏನು ಸರ್? ಏನು ಸಮಸ್ಯೆ ಆಗೈತಿ? ಈ ದೇಶದ 140 ಕೋಟಿಗೂ ಹೆಚ್ಚು ಜನರು ರೈತಾಪಿ ಹಿಡ್ಕೊಂಡು ಇವ್ರಿಗೆ ಓಟ್ ಹಾಕ್ಯಾರ. ನಮ್ಮೆಲ್ಲರೂ ಏನೋ ದನಂದಾರಿ ಕೆಲಸ ಮಾಡ್ತಾರ, ರೈತರ ಪರವಾಗಿ ಕೆಲಸ ಮಾಡ್ತಾರ ತಿಳ್ಕೊಂಡು ಓಟ್ ಹಾಕಿ ಅಧಿಕಾರ ಕೊಟ್ಟರೆ ಪ್ರತಿನಿತ್ಯಲೂ ಒಂದೊಂದು ಹೊಸ ಕಾಯ್ದೆಗಳನ್ನ ಜಾರಿ ಮಾಡಿ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಇವತ್ತು ಕುತ್ತಿಗೆ ತಂದಾರೆ. ಇವರು ದೇಶಕ್ಕೆ ಅನ್ನುವಂಥ ರೈತನಿಗೆ ಸುರಕ್ಷಿತ ಬಾಳೆ ಮಾಡಲಿಕ್ಕೆ, ಸುರಕ್ಷಿತ ಕೃಷಿ ಮಾಡ್ಲಿಕ್ಕೆ ಇವ್ರು ಬಿಡವಲ್ಲ ಯಾರು. ಇತ್ತೀಚೆಗೆ ಒಂದು ಮತ್ತೆ ಕಾನೂನು ಜಾರಿ ತಂದರು. ಮುಂಗಾರಂಗಮನಲ್ಲಿ
ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ಬೆಳೆಗಳಿಗೆ ರಸಗೊಬ್ಬರ ಹಾಕ್ಬೇಕಂತಂದ್ರೆ FID ಅಂತ ಕಡ್ಡಾಯ ಮಾಡ್ಯಾರ ಅವರು. ಅದ್ರ ಜೊತೆಗೆ ಪ್ರತಿ ಎಕರೆಗೆ ಒಂದೇ ಚೀಲ. ಇವೆಲ್ಲ ಕಾಯ್ದೆಗಳನ್ನು ಯಾರಿಗೆ ಕೇಳಿ ಮಾಡಕತ್ತಾರ? ಯಾರು ಸಲಹೆ ಎತ್ಕೊಂಡಿರೋರು? ಪ್ರತಿಯೊಂದು ಕಡ್ಡಾಯ ಅಂತ ನಾವೇನೇ ನಿಮಗೆ ಚುನಾವಣೆ ಸಂದರ್ಭದಲ್ಲಿ ಓಟ್ ಹಾಕಾಗ ನೀವು ಡಿಗ್ರಿನೇ ಆಗ್ಬೇಕು, ನಿಮ್ಗೆ ಕಾನೂನು ಜ್ಞಾನ ಇರಬೇಕು, ನಿಮಗೇನು CET ಎಕ್ಸಾಮ್ TET ಎಕ್ಸಾಮ್ ಪಾಸ್ ಆದ ನಂತರ ನಾವು ಓಟ್ ಹಾಕೈತೆ ಏನು ಹೇಳಿದೆವನು? ಪ್ರಜಾಪ್ರತಿ ವ್ಯವಸ್ಥೆ ತಿಳ್ಕೊಂಡು ಹೇಳಿ ಚುನಾವಣೆ ಆದಾಗ ಓಟ್ ಹಾಕಿ ನಿಮಗೆ ಅಧಿಕಾರ ಕೊಟ್ಟಿದ್ದೆವು. ಆದರೆ ದುರುಪಡಿಸ್ಕೊಂಡು ನಿಮಗೆ ಕಾಯ್ದೆ ಜ್ಞಾನ ಇಲ್ಲ ಅಂಥದನ್ನು ದೇಶದ ರೈತರಿಗೆ ಇಲ್ಲ ಸಲ್ಲದ ಕಾನೂನು ಜಾರಿ ತಂದು ಇಡೀ ಕೃಷಿ ಒಕ್ಕಲ್ತನ ನಾಶ ಮಾಡಕ್ಕೆ ಕೊಟ್ಟಿರಿ. ಇವತ್ತು ಕೃಷಿಯಿಂದ ವಿಮುಕ್ತರಾಗಿ ಹೊಂಟಾರೆ ನಿಮಗೆ ಕಾಯ್ದೆಯಿಂದ. ಏನಿದರ್ಥದ ಪ್ರತಿಯೊಬ್ಬ FID ಕಡ್ಡಾಯ ಮಾಡ್ರಿ, ನೀವು ರಸಗೊಬ್ಬರ ಏನದ ಒಂದೇ ಚೀಲ ಒಂದು ಎಕರೆಗೆ ಅಂತ ಹೇಳ್ತೀರಿ. ಯಾಕಂತ ಕೇಳಿದ್ರೆ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರತ್ತ. ಇಲ್ಲ ದೇಶದ ನುಂಗಿ ನೀರು ಕುಡಿದ್ರು 4 ಎಕರೆ ದೇಶ ಸಂಪತ್ತಿಯಲ್ಲಿ ಲೂಟಿ ಮಾಡಿರಿ. ನೀವು ಮೊದಲು ತುಡುಗರು. ಈ ದೇಶದ ರೈತರಿಗೆ ಏನದ ನೀವು ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೋತೀರಿ. ಇಡೀ ದೇಶ ಪಾರ್ಲಿಮೆಂಟೇ ಮಾರ್ಕೋತೀರಿ, ದೇಶನೇ ಹರಾಜಾಗ್ಲಕೂತೀರಿ. ನೀವು ಮೊದಲು ಕಳ್ರಿ. ಅದ್ರ ದೇಶ ಅನ್ನುವಂಥ ರೈತರು ನೀವು ಕಾಳಪಟ್ರೆ ಕಟ್ತೀರಿ. ಅಯೋಗ್ಯ ಇಂಥ ಮಾತು ಇನ್ನೊಮ್ಮೆ ಮಾಡಬೇಡ್ರಿ. ರೈತರಿಗೆ ಎಷ್ಟು ಅವಶ್ಯಕತೆ ಇರ್ತದೋ ಅಷ್ಟು ಗೊಬ್ಬರವನ್ನು ಪೂರೈಸುವಂಥ ಕೆಲಸ ಮಾಡಬೇಕು. FID ಏನು ಕಡ್ಡಾಯದಲ್ಲ ರದ್ದುಪಡಿಸುವಂಥ ಕೆಲಸ ಮಾಡ್ರಿ ನೀವು. ಇವೆಲ್ಲ FID ನಮ್ಮ ರೈತರಿಗೆ ಗೊತ್ತಿಲ್ಲ. ನಾವು ಬೆವರು ಸುರಿಸಿ ದುಡಿದು ದೇಶದ 140 ಕೋಟಿ ಹೆಚ್ಚು ಜನಕ್ಕೆ ನಾವು ಅನ್ನವನ್ನು ಹಾಕುವಂಥ ಕೆಲಸ ಮಾಡ್ತೇವೆ. ಆ ಕಾರಣಕ್ಕಾಗಿ ನೀವು ಏನು ಅಧಿಕಾರ ಕೊಟ್ಟೇವಲ್ಲ, ಅಧಿಕಾರವನ್ನು ಸದುಪಡಿಸುವಂತ ಮಾಡಬೇಕು. ಏನೇ ಕಾನೂನನ್ನು ಜಾರಿ ತರಬೇಕಾದ್ರೆ ರೈತರ ಮುಂದಿಟ್ಟುಕೊಂಡು ರೈತರ ಸಲಹೆಯನ್ನು ಪಡ್ಕೊಂಡು ನೀವು ಕಾನೂನು ಜಾರಿ ತೊಗೊಂಬರ್ರಿ. ನೀವು ಮಾಡ್ತಕ್ಕಂಥ ಕಾನೂನು ಈ ರೈತರಿಗೆ ಒಳಿತದೋ ಅಥವಾ ರೈತ ವಿರೋಧಿ ಅದೋ ಅದರಿಂದ ರೈತರಿಗೆ ಸಂಕಷ್ಟ ಆಗ್ತದ ಅಂತಕ್ಕಂಥದ್ದನ್ನ ರೈತರಿಂದ ನೀವು ಮನವರಿಕೆ ಮಾಡಿಕೊಂಡು ರೈತರಿಗೆ ಹಿತ ಹಾಕಿತ್ತದನ್ನ ಕಾನೂನು ಜಾರಿಗೆ ತೊಗೊಂಬಂದ್ರಿ. ಅದನ್ನ ಬಿಟ್ಟು ಎಲ್ಲ ದನಕಾರಲ್ಲ ಇವತ್ತು ಮಂತ್ರಿ ಆಗಿರಿ ನೀವು. ನಿಮ್ಮ ಹತ್ರ ಅಧಿಕಾರ ಕೊಟ್ಟಿದ್ದೆ ನಮಗೆ ತಪ್ಪಾಗ್ಯದ. ಯಾವ ಸಲಹೆ ಕೊಡ್ತಾನೋ ಗೊತ್ತಿಲ್ಲ. ಅಂತ ಸಲಹೆ ತಗೊಂಡು ಇವತ್ತು ಇಲ್ಲ ಸಲ್ಲದ ಕಾನೂನು ಜಾರಿ ತಂದು ಇಡೀ ರೈತ ಕುಲವನ್ನು ನಾಶ ಮಾಡಲಿಕ್ಕೆ ಹೊಟ್ಟಿದ್ರಲ್ಲ. ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ಏನು ರೈತ ವಿರೋಧಿ ಕಾನೂನು ಜಾರಿ ತರ್ತಾರಲ್ಲ ಕೂಡಲೇ ಅದನ್ನ ನಿಲ್ಲಿಸುವಂತ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇವತ್ತು 111 ರೂಪಾಯಿ ಹೆಚ್ಚು ಮಾಡಿರಿ. 4 ಬಾರಿ ಹೆಚ್ಚಾಗ್ಯದ ರೇಟ್. ಆದ್ರೆ ರೈತರು ಬೆಳೆದಂತ ಬೆಲೆಗಳಿಗೆ ವಸ್ತುಗಳಿಗೆ ಬೆಲೆನೇ ಇಲ್ಲ. ಇವತ್ತು ಕೃಷಿ ಚಟುವಟಿಕೆ ನಿಂತೋಗ್ಯದ. ಇವತ್ತು ಬಹುತೇಕ ಒಕ್ಕಲತನ ಮೂಲಿಗುಂಪಾಗ್ಯದ. ಇವತ್ತು ಕೃಷಿ ಚಟುವಟಿಕೆ ಇವತ್ತು ಯಂತ್ರೋಪಕರಣ ನಡೆದಿಂದ ಡೀಸೆಲ್ ಮತ್ತು ಪೆಟ್ರೋಲ್ ಅವಶ್ಯಕತೆ ಅದ. ನೀವು ಉದ್ದೇಶಪೂರ್ವಕವಾಗಿ ಅಥವಾ ಕೃತಕ ಭಾವ ಸೃಷ್ಟಿ ಮಾಡಿ ಇವತ್ತು ರೇಟ್ ಹೆಚ್ಚು ಮಾಡಿರೋ ಗೊತ್ತಾಗ್ತಾ ಇಲ್ಲ. ನೀವು ಏನು ಮಾಡ್ತಿರೋ ಗೊತ್ತಿಲ್ಲ. ನಾವು ಮೂಲ ಬೆಲೆ ಎಷ್ಟಿತ್ತು ಅದನ್ನು ಅಲ್ಲಿಗೆ ತಂದು ರೈತರಿಗೆ ಪ್ರತಿಯೊಬ್ಬರಿಗೂ ಕೂಡ ನೀವು ಎಷ್ಟು ರೈತರು ತಮ್ಮ ಕೃಷಿ ಚಟುವಟಿಕೆ ಅವಶ್ಯಕತೆ ಅಷ್ಟು ಡೀಸೆಲ್ ಮತ್ತು ಪೆಟ್ರೋಲ್ನ ಪೂರೈಸುವಂತ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಇವತ್ತು ನಾವು ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಜಂಟಿಯಾಗಿ ಇವತ್ತು ಪ್ರತಿಭಟನೆ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ನಾವು ಎಚ್ಚರಿಸಲಿಕ್ಕೆ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಶೀಘ್ರದಲ್ಲಿ ನಾವು ತೆಗೆದುಕೊಂಡಂಥ ರೈತ ವಿರೋಧಿ ನೀತಿಯನ್ನು ಕೈ ಬಿಡಬೇಕು. ಒಂದು ವೇಳೆ ನೀವು ಮುಂದುವರಿಸಿದ್ದೇ ನಿಜ ಆದರೆ ಇಲ್ಲಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಾವು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಬೇಕಾಗಿ ತಿಳ್ಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸರ್, ಇನ್ನೊಂದೇನಪ್ಪ ಅಂತಂದ್ರೆ ಈ ರಾಜ್ಯ ಸರ್ಕಾರದಲ್ಲಿರಲಿ ಕೇಂದ್ರ ಸರ್ಕಾರದಲ್ಲಿ ಒಂದು ಮಂತ್ರಿಗಳದಾರ, MLA MP ತಮಗೆ ಬೇಕಾದಂಗೆ ಪಗಾರಗಳು ಎಲ್ಲ ಜಾಸ್ತಿ ಮಾಡ್ಕೋತಾರೆ. ನಿಮ್ಮ ಕಿಸಾನ್ ಸಮ್ಮಾನ ಇದರಿಂದ ಒಂದು 2,000 ರೂಪಾಯಿ ಬರ್ತದೆ. ಆ 2,000 ರೂಪಾಯಿ ಕೊಡಬೇಕಾದ್ರೂ ಒಂದು 100 ಕಾನೂನು ಹಚ್ಚಿದೆ ಸರ್. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಅದೇ ಹೇಳಿಲ್ಲ, ಅಧಿಕಾರ ಕೊಟ್ಟೇವೆ ಅಂದ್ರೆ ಅಧಿಕಾರ ದುರುಪಡಿಸ್ಕೊಳತ್ತಾರ. ಇವರು ಚುನಾವಣೆ ನಿಂದಿರಬೇಕಾದ್ರೆ ನಾವು ಯಾವ ಮಾನದಂಡ ಕೇಳಿಲ್ಲ, ಪ್ರಜಾಪ್ರಭುತ್ವ ತಿಳ್ಕೊಂಡು ಓಟ್ ಹಾಕಿಬಿಟ್ಟಿದ್ದೆವು. ಅದೇ ಇವತ್ತು ರೈತರ ಪರವಾಗಿ ಕೆಲಸ ಮಾಡ್ಬೇಕಾದ್ರೆ ಹಲವಾರು ಮಾನದಂಡಗಳನ್ನ ಹಾಕ್ತಾರ. ನೀವು ಯಾಕೆ ಮಾನದಂಡ ಹಾಕ್ತೀರಿ? ಇದ್ರ ಅವಶ್ಯಕತೆ ಏನದ? ರೈತರಿಗೆ ಬೇಕು ಬೇಡಗಳನ್ನ ವಿಚಾರ ಮಾಡಿಕೊಂಡು ರೈತರು ಕೇಳ್ದಂಗೆ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ರೈತರಿಗೆ ಎಲ್ಲರೂ ಇರಬೇಕು ಕಡ್ಡಾಯ, ಇದು ಇರಬೇಕು ಕಡ್ಡಾಯ. ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ನೀವು ಹೇಳಿರಿ, ನಮ್ಗೆ ಹೇಳಿರಿ, ನೀವು ಓಟ್ ಹಾಕ್ತಿರಪ್ಪ, ನೀವು ಆದ ನಂತರ ಅಧಿಕಾರ ಬಂದ ನಂತರ ಇವೆಲ್ಲ ಮಾನದಂಡಗಳನ್ನು ನಾವು ಜಾರಿ ತರ್ತೇವೆ, ನಿಮ್ಮ ಮನಸ್ಸು ಓಟ್ ಹಾಕ್ತಿರ ಬಿಡ್ತಿರ್ ಕೇಳಬೇಕಾಗಿತ್ತು. ಏನೋ ರೈತರು ಇಂದ್ರ ಮಾಡ್ತೇವೆ, ಚಂದ್ರ ಲೋಕ ತೋರಿಸ್ತೇವೆ ತಿಳ್ಕೊಂಡು ಇಲ್ಲ ಸಲದ ಆಮಿಷಗಳನ್ನ ಒಡ್ಡಿ ಇವತ್ತು ಇಡೀ ರೈತ ಕುಲವನ್ನು ಹಾಳು ಮಾಡಕ್ಕೆ ಹೊರಟಿದ್ದೀರಿ. ನೀವೇನು ಅಧಿಕಾರ ಕೊಟ್ಟಿದ್ದನ್ನು ಸದುಪಡಿಸಬೇಕು. ಏನು ತಂದಂಥ ಕಾನೂನುಗಳನ್ನು ಹಿಂಪಡುವಂಥ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಒತ್ತಾಯಪಡಿಸ್ತಾರೆ. ಸರ್, ಇದೇ ಬಾಜು ರಾಜ್ಯದ ಮೊನ್ನೆ ಆದಂಥ ಒಬ್ಬ CM ಅವರು ಏನು ಮಾಡ್ತಾರೆ, 50,000 ರೂಪಾಯಿ ರೈತರ ಸಾಲ ಮನ್ನಾ ಮಾಡ್ತಾರೆ. ಮತ್ತು ಇಲ್ಲಿ ನಿಮ್ಮ ರಾಜ್ಯ ಸರ್ಕಾರ ಯಾಕೆ ಮನ್ನಾ ಮಾಡ್ತಿಲ್ಲ? ಏನು ಸಮಸ್ಯೆ? ಈ ದೇಶದಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ರೈತರ ವಿರೋಧಿ ಕೆಲಸ ಮಾಡಕತ್ತಾರ. ಇಲ್ಲಿ ಅಂಬಾನಿ ಅಂತ ಏನು ಕಂಪನಿ ಅದಲ್ಲ ಅವ್ರಿಗೆ ಸಾಲ ಮನ್ನಾ ಮಾಡಕತ್ತಾರ. ಯಾಕಂದ್ರೆ ಅವ್ರಿಗೆ ಮುಂದಿನ ಚುನಾವಣೆ ದೃಷ್ಟಿಕೋನ ಇಟ್ಕೊಂಡು ಅವ್ರು ಸಾಲ ಮನ್ನಾ ಮಾಡಿದ್ರೆ ನಮಗೆ ಕೋಟಿ ಗಟ್ಟಲೆ ರೊಕ್ಕ ಕೊಡ್ತಾರೆ, ಮತ್ತು ಜನಕ್ಕೆ ರೊಕ್ಕ ಕೊಡಿಸಿ ಓಟ್ ಹಾಕೊಂಡು ಅಧಿಕಾರ ತಗೋಬೇಕಂತ ಇದೊಂದು ಹುನ್ನಾರ ನಡೆಸ್ಯಾರ ಅವರು. ಯಾಕಂದ್ರೆ ರೈತರಿಂದ ಏನೋ ಲಾಭ ತಿಳ್ಕೊಂಡಾರ. ಇಡೀ ಪುಣ್ಯಾತ್ಮಗಳೇ ದೇಶಕ್ಕೆ ಅನ್ನ ಹಾಕವ, ದೇಶದ ಜನತನ ಬಳಸೋನೇ ರೈತ.
ಅದ್ರ ಹೆಸರಲ್ಲಿ ನಿಮಗೆ ಏನು ಕೋಟಿ ಹಣ ತಗೊಂಡು ಏನ್ ಮಾಡೋರು, ಅಧಿಕಾರ ತಗೊಂಡು ಮಾಡೋರೇನು? ಇಡೀ ಕೊಟ್ಟಂತ ಅಧಿಕಾರ 5 ವರ್ಷೊಳಗೆಲ್ಲ ಮೂರಾಬಟ್ಟಿ ಮಾಡಿ ದೇಶನ ಇವತ್ತು ಮಾರಕ್ಕೆ ಕೊಟ್ಟಿದ್ದೀರಿ. ಅವಾಗ್ರೆ ಈ ಒಂದು ವ್ಯವಸ್ಥೆಯನ್ನು ಬಿಡ್ರಿ, ನೀವು ಬಿಟ್ಟು ಕೊಟ್ಟಂತ ಅಧಿಕಾರ ಸರಿಪಡಿಸೋಣ, ರೈತರಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸ ನೀವು ಮಾಡಬೇಕು. ಸರ್ ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸರ್ಕಾರಗಳು ಏನು ಮಾಡಕತ್ತವಪ್ಪ ಅಂತಂದ್ರೆ ರೈತನ ಸಂಪೂರ್ಣ ದಾರಿ ತಪ್ಪಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಮಾಡ್ತವೆ. ರಾಜ್ಯ ಸರ್ಕಾರನು ಏನು ಮಾಡ್ತವೆ ಅಂದ್ರೆ ಕೇಂದ್ರ ಸರ್ಕಾರ ಕಡೆ ಬಟ್ಟು ಮಾಡೋದು, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಕಡೆ ಬಟ್ಟು ಮಾಡುವಂಥದ್ದು ಈ ಕೆಲಸಗಳನ್ನು ಇವರು ಮಾಡ್ತಾರೆ. ಇವರಿಗೆ ಆರಿಸಿ ಕಳಿಸಿದ್ದು ಜನರ ಮತ್ತು ರೈತರಿಗೆ ಕೆಲಸ ಮಾಡ್ಲಿಕ್ಕೂ ಒಂದು ವೈಯಕ್ತಿಕ ಕೆಲಸ ಮಾಡ್ಲಿಕ್ಕೆ ಒಂದು ನಮ್ಗೆ ತಿಳಿಯೋದು. ಎರಡನೇದು ಏನಪ್ಪ ಅಂತಂದ್ರೆ ಇವತ್ತು ಬರಗಾಲ ಪರಿಸ್ಥಿತಿ ಒಳಗೆ ಎಲ್ಲ ಕೆರೆಗಳು, ಬಿಜಾಪುರ ಜಿಲ್ಲೆದೊಳಗೆ ಸುಮಾರು ಕೆರೆಗಳು ಅದಾವ. ಆ ಕೆರೆಗಳಿಗೆ ಒಂದೇ ಒಂದು ಹನಿ ನೀರು ಬಿಟ್ಟಿಲ್ಲ. ಇವರು ಎಲ್ಲಿ ಬಿಡ್ತಾರೋ ಗೊತ್ತಿಲ್ಲ. ಈಗ 3-4 ಸಲ ನೀರು ಬಿಟ್ಟರು ಕೂಡ ಒಂದೇ ಒಂದು ಹನಿ ಇವತ್ತು ಜಂಬಿ ಕೆರೆ ಆಗಿರ್ಬೋದು, ಈ ಹೊನಡಿ ಕೆರೆ ಸಂಪೂರ್ಣ ಬತ್ತಿ ಹೋಗ್ಯವ. ಇವ್ರು ಹೆಂಗಪ್ಪ ಅಂದ್ರೆ MLAಗಳು ಸತ್ತ ವೈಯಕ್ತಿಕ ಹಿತಾಸಕ್ತಿ ಏನು ಗೊತ್ತಿಲ್ಲ. ಆದ್ರೆ ಈ ಅಧಿಕಾರಿಗಳು ಬೇಜವಾಬ್ದಾರಿ, ಸರ್ಕಾರದ ನಿರ್ಲಕ್ಷ್ಯ ಓಸು ಕೂಡಿ ಸಂಪೂರ್ಣ ನಮ್ಮ ಕೆರೆಗಳಿಗೆ ನೀರಿಲ್ಲಾರದ ವ್ಯವಸ್ಥೆಗಳು ಮಾಡಿದ್ದಾರೆ. ಈಗ ಯಾಕಪ್ಪ ಅಂತ ಕೇಳಿದ್ರೆ ಇದು ಕೆರೆ ನೀರು ತುಂಬಲೇಬೇಕು. ಇವರು ಸುಳ್ಳು ಏನದ ನಾವು ಟ್ಯಾಂಕರ್ಲೇ ನೀರು ಹಾಕ್ತೀವಿ, ಅದರಲ್ಲೇ ನೀರು ಹಾಕ್ತೀವಿ ಅಂತ ಹೇಳಿದ್ರೆ ನಾವು ಕೇಳೋದಿಲ್ಲ. ಈಗ ಏನದ, ಈಗ ನೀರು ಬಿಟ್ಟಿದ್ದಾರೆ, ಅವು ಕೆರೆಗಳು ತುಂಬೋ ಕೆಲಸ ಆಗಬೇಕು. ಇವ್ರು ಏನು ಮಾಡ್ತಾರೆ, ಮಳೆಗಾಲದಾಗ ನೀರನ್ನು ಆಂಧ್ರಕ್ಕೆ ಹರಿಬಿಡ್ತಾ ಇದ್ದಾರೆ. ಅವಾಗ ಕೆರೆಗಳು ತುಂಬಿಸಿದ್ರೆ ಈ ನೀರು ನಮ್ಗೆ ಸ್ಟಾಕ್ ಇರುವ ವ್ಯವಸ್ಥೆ ಇದು. ಅವಾಗೆಲ್ಲ ಹರಿಬಿಟ್ಟು ಈಗ ನೀರೇ ಇಲ್ಲ ಡ್ಯಾಮಿನ ಒಳಗೆ ಅಂತೇಳಿ ಕುಂಟ ನೆಪ ಹೇಳ್ಕೊಂಡು ಇವರು ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯನೇ, ಬೇಜವಾಬ್ದಾರಿ ಕೆಲಸದಿಂದ ಇದು ಆಗುವಂಥ ಘಟನೆಗಳು. ಇವರು ಶೀಘ್ರದಲ್ಲಿ ಇವರು ಕೆರೆಗಳಿಗೆ ನೀರು ತುಂಬಿಸಿ ಹೋದ್ರೆ ನಾವು ಉಗ್ರವಾದ ಹೋರಾಟ ಇದೇ ಜಿಲ್ಲಾ ಆಡಳಿತ ಅದು ಆಫೀಸ್ ಮುಂದೆ ನಾವು ಮಾಡಬೇಕಾಗ್ತದೆ. ಮತ್ತು ಇದರ ಜೊತೆಯಲ್ಲಿ ಈಗ ಮುಂಗಾರಿ ಹಂಗಾಮಿ ಸ್ಟಾರ್ಟ್ ಆಗಿದೆ. ಸದ್ಯ ಮಳೆ ಹೂಡಿದ್ರಿಂದ ಈಗ ನಮ್ಮ ಬಿತ್ತುವ ಕಾರ್ಯಗಳು ಚಾಲೂ ಆದವು. ಇವ್ರು ಏನು ಮಾಡಿದಾರಪ್ಪ ಅಂತಂದ್ರೆ ಎಲ್ಲ ಪಂಪಿನವರಿಗೆ ಯಾರು ಇವರಿಗೆ ಆದೇಶ ಕೊಟ್ಟರೆ ಗೊತ್ತಿಲ್ಲ, ಇದು ಡೆಪಿ ಒಳಗೆ ಬಾಟ್ಲಿ ಒಳಗೆ ಡೀಸೆಲ್ ಕೊಡಬೇಡ, ಪೆಟ್ರೋಲ್ ಕೊಡಬೇಡ ಅಂತ ಹೇಳಿದಾರೆ. ಇವತ್ತಿನ ದಿವಸ ಏನಾಗ್ಯದಪ್ಪ ಅಂತಂದ್ರೆ ರೈತರಿಗೆ ಟ್ರ್ಯಾಕ್ಟರ್ ತೊಗೊಂಡು ಪಂಪಿಗೆ ಬರೋಕ್ಕಾಗತ್ತದ? ಸಾಧ್ಯನೇ ಇಲ್ಲ. ಅವರು ಇಡೀ ದಿವಸ ಏನದ, ಅವರು ರಸ್ತೆ ಮೇಲೆ ಟ್ರ್ಯಾಕ್ಟರ್ ತೊಗೊಂಡು ರೈತರು ಓಡಾಡ್ಬೇಕಾ? ಏನು ರೈತರು ಭಿಕ್ಷಕರಾಗಿಬಿಟ್ಟಿದ್ದಾರೆ ಇವ್ರು KSCಗೂ. ರೈತರ ಟ್ರ್ಯಾಕ್ಟರ್ಗಳಿಗೆ ಡಬ್ಬಿಯ ಮುಖಾಂತರ ಎಣ್ಣೆ ಕೊಡಲೇಬೇಕು. ನೀವು ಕೊಡಲಿಲ್ಲ ಅಂತಂದ್ರೆ ಈ ವರ್ಷ ಇಡೀ ನಮ್ಮ ಕರ್ನಾಟಕದ ರೈತರ ಕೃಷಿಗಳು ಮರುಭೂಮಿ ಏನು ಬಿತ್ತನೆ ಆಗದೆ ಹೋಗ್ತಾ ಇದ್ದಾವ. ನೀವು ಡೀಸೆಲ್ ಎಲ್ಲವನ್ನೂ ನೀವು ಏನು ಸೂಕ್ತ ಕ್ರಮ ತಗೋತೀರಿ ಗೊತ್ತಿಲ್ಲ. ಲಾರಿಗಳು ನೀವು ಡೀಸೆಲ್ ನಿಂದಿಸ್ತೀರ ಗೊತ್ತಿಲ್ಲ. ನಮ್ಮ ರೈತರಿಗೆ ಟ್ರ್ಯಾಕ್ಟರ್ಗಳಿಗೆ ಡೀಸೆಲ್ ಕೊಡಲೇಬೇಕು. ನೀವು ರೈತರಿಗೆ ಏನದ ಭಿಕ್ಷಕರಿಗೆ ಇವತ್ತು ನಾವು ನೋಡ್ತೀವಿ 40-50 ಕಿಲೋಮೀಟರ್ ಗಟ್ಟಲೆ ಬೈಕ್ ಮೇಲೆ ಡೀಸೆಲ್ ತೊಗೊಳಕ್ಕೆ ಓಡಾಡಕತ್ತಿದ್ದಾರೆ ಅವರು. ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಅವರಿಗೆ ನಾವು ಟ್ರ್ಯಾಕ್ಟರ್ ಬಾಡಿಗೆ ಬರೀಪ್ಪ ನಾಳೆ ಗೆಳೆಯಕತ್ತಿದ್ರೆ ಅವರು ನಮ್ಮ ಡೀಸೆಲ್ ಇಸ್ಕೊಂಡ್ರೆ ನಾವು ಬರ್ತೀವಿ, ನಮ್ಮ ಡೀಸೆಲ್ ಸಿಗೋಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ನಾವು ಹೊಲಗಳು ಪಡ ಕೆಡ್ಕೊಂಡು ಕುಂದಿರ್ಬೇಕಾ? ನಿಮ್ಮ ಕೈಲೇ ಅಧಿಕಾರವನ್ನು ಸರಿಯಾದ ರೀತಿ ನಿಭಾಯಿಸಾಗಿಲ್ಲ. ಎಲ್ಲರೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿಬಿಡ್ರಿ. ನಾವು ರೈತರೇ ಬಂದು ನಾವು ಸರ್ಕಾರ ಮಾಡಿಕೊಂಡು ನಮ್ಗೆ ಹೆಂಗೆ ಬೇಕಂಗೆ ನಾವು ಅಧಿಕಾರ ನಾವು ಮಾಡ್ಕೋತೀವಿ. ನಿಮ್ಮ ನೀಗಲಿಲ್ಲ ಅಂತಂದ್ರೆ, ನಿಮ್ಮ ನೀಗ್ತಿತ್ತು ಅಂದ್ರೆ ಮೊದಲು ನೀವು ರೈತರನ್ನ ಎತ್ತಿಡಿಬೇಕು. ಎತ್ತಿಡದೆ ಹೋದ್ರೆ ನಮ್ಮ ರೈತ ಈ ವರ್ಷ ಪೀಕ್ ಬರಲಿಲ್ಲ ಅಂದ್ರೆ ರೈತ ಮತ್ತೆ ಸಾಲಗಾರ ಆಗ್ತಾನೆ. ಅದರ ಜವಾಬ್ದಾರಿ ಯಾರು? ಪಕ್ಕದ ರಾಜ್ಯದಾಗ ನಿನ್ನೆ ಮೊನ್ನೆ ಬಂದಂಥ CM ಅವರು ರೈತರ ಸಾಲ ಮನ್ನಾ ಮಾಡಿದ್ರು. ನಿಮಗೇನಾಗ್ಯದ ಸಾಲ ಮನ್ನಾ ಮಾಡ್ಲಿಕ್ಕೆ? ಏನು ಯಾರಾದರೂ ನಮ್ಮ ರಾಜ್ಯದೊಳಗೆ ನಿಮಗೇನಾದರೂ ಬಿಟ್ಟಿ ಭಾಗ್ಯ ಕೊಡುತ್ತೆ ನಮ್ಮ ರೈತರು ಕೇಳಿದ್ರ? ಏನು ನಮ್ಮ ಕಾರ್ಮಿಕರು ಕೇಳಿದ್ರ? ಯಾರು ಕೇಳಾರ್ದಂತ ನೀವು ಏನು ಮಾಡ್ತೀರಿ? ನಿಮಗೆ ಕುರ್ಚಿ ಹೆಂಗೆ ಅನುಕೂಲ ಬೇಕು ಹಂಗೆ ನೀವು ಏನದ ನೀವು ಪ್ರಣಾಳಿಕೆ ಒಳಗೆ ಮಾಡ್ಕೊಂಡು ಕುಂದಿರ್ತೀರಿ. ಭಾಗ್ಯಗಳು ಕೊಟ್ಟಾರಲ್ಲ, ಭಾಗ್ಯದ ಅವಶ್ಯಕತೆ ಇಲ್ಲ. ಭಾಗ್ಯಗಳು ಎಲ್ಲರ ಮನೆಗೆ ಮುಟ್ಟಾಕತ್ತಾವೇನ್ರಿ ನಿಮ್ಮ ಅನಿಸಿಕೆ ಪ್ರಕಾರ? ರೈತ ನಾಯಕರಾಗಿ ಏನು ಹೇಳ್ತೀರಿ? ಅದನ್ನು ಏನದ 4 ತಿಂಗಳೈತಿ ಹೆಣ್ಮಕ್ಳಿಗೆ ರೊಕ್ಕ ಬಂದಿಲ್ಲ 2,000. ಅವೇನೋ ರೇಷನ್ ಕೊಟ್ಟರು. ಆ ರೇಷನ್ ಒಂದು 5-6 ತಿಂಗಳು ಏನದ ಒಂದು 500 ರೂಪಾಯಿ ಕೊಟ್ಟರು. ಡೈರೆಕ್ಟ್ ಅದು ಹಾಕ್ತಿಂತೆ, ಅದನ್ನು 5 kg ಹೋಯ್ತು. ಸರ್ಕಾರಗಳು ಸುಳ್ಳು ಹೇಳೇ ಸರ್ಕಾರ ನಡೆಸ್ತಾರೆ ಹೊರತಾಗಿ ಇವರೇನು ರೈತರ ಪರವಾಗಿರುವಂತ ಸರ್ಕಾರಗಳು ಅಲ್ಲ ಇವು. ಸರಿ, ಗ್ಯಾರಂಟಿ ಯೋಜನೆ ಬಗ್ಗೆ ಆಗ್ತದೆ. ಸರ್ಕಾರ ನಿನ್ನೆ ಒಂದು ಸುತ್ತೋಲೆ ಹೊರಡಿಸಿದೆ. ನಾಳೆಯಿಂದ ಆಗ್ತದೆ ಪ್ರತಿಯೊಂದು ಹೆಣ್ಮಕ್ಳು ಕರ್ನಾಟಕವನ್ನ ಗ್ರಾಮಕ್ಕೆ ಹೋಗಿ ಬಟ್ ಹೊತ್ತಿ ತಾವು ಆಧಾರ ಇಲ್ಲ ಅಂತ ತೋರಿಸ್ಕೊಡ್ಬೇಕಂತೆ. ಇದಕ್ಕೆ ನೀವೇನು ಹೇಳ್ತೀರಿ ಸರ್? ಸರ ಏನಿಲ್ರಿ, ಅವ್ರ ಉದ್ದೇಶ ಏನಪ್ಪಾ ಅಂದ್ರೆ ದಾರಿ ತಪ್ಪಿಸೋ ಕೆಲಸ. ಇವ್ರು ಹೆಂಗಪ್ಪ ಅಂದ್ರೆ ಅದು ಗ್ರಾಮವನ್ನ ತಿರುಗಾಡಿಸ್ಲಕ್ಕೆ ಹಚ್ಚುವಂತ ಇದು ಏನೋ ಇದು ಹೊಟ್ಟೆ ಇದು ರೈತದು ಸಾರ್ವಜನಿಕರಿಗೆ ದಾರಿ ತಪ್ಪಿಸೋ ಕೆಲಸ ಇದು. ಮತ್ತೆ ಇದ್ರ ಬಿಟ್ಟು ಏನಿಲ್ಲ. ಇವರು ರೈತರನ್ನ ಅಲ್ಲಿ ಇವತ್ತು ಸಾರ್ವಜನಿಕರಿಗೆ ಬಡವರನ್ನ ಸುಲಿಗೆ ಮಾಡುವ ಸರ್ಕಾರಗಳು ಹೊರತಾಗಿ ಇವು ಯಾರಿಗೆ ಒಳ್ಳೇದು ಮಾಡಬೇಕು ಅಂತ ಬಂದಂತ ಸರ್ಕಾರಗಳು ಅಲ್ರಿ. CM ಅವ್ರು ಹೇಳ್ತಾರ ಅನುದಾನ ಕೊರತೆ ಇಲ್ಲ, ಏನೂ ಇಲ್ಲ ನಮ್ಮ ಕಡೆ, ಎಲ್ಲ ಸುಭದ್ರ ಸರ್ಕಾರ ಅಂತ ಹೇಳ್ತಾರ. ಎಲ್ಲ 3 ತಿಂಗಳಾಯ್ತು, ಅಂಗವಿಕಲರಿಗಾಲಿ ವಯಸ್ಕರಿಗಾಲಿ ಪೆನ್ಷನ್ ಯಾಕೆ ಬಂದಿಲ್ಲ? ಸರ ಇವರು ಸುಳ್ಳು ಹೇಳ್ತಾರ ಅಂತ ಹೇಳ್ತೀನಲ್ರಿ, ಪದೇ ಸುಳ್ಳ. ಇವರು ಇನ್ನೊಂದು ಏನಪ್ಪ ಅಂತಾರ ಸರ, ಒಂದು ನರೇಂದ್ರ ಮೋದಿ ಅನಿಲ್ ಅಂಬಾನಿ ಪರವಾಗಿ ಅದಾರ ಅಂತ ಹೇಳಿ ಇವ್ರು ಹೇಳ್ತಾರ, ಹೌದಾ?
ಪ್ರಧಾನಮಂತ್ರಿಯವ್ರದ್ದು ಬಗ್ಗೆ ಆಮೇಲೆ ಮಾತಾಡೋನು. ನೀವು ರೈತರ ಪರವಾಗಿರೋರು, ನೀವು ಯಾಕೆ ರೈತರ ಬಗ್ಗೆ ಕಾಳಜಿ ತಗೊಳಂಗಿಲ್ಲ? ನೀವು ಯಾರು ಪರವಾಗಿದ್ದೀರಿ? ಇಲ್ಲ ಏನ್ರಿ ಕೇಳಂತಾಡ ರೊಕ್ಕ ಇಲ್ಲ ಇದು ಇಲ್ಲ ಅಂತ ಹೇಳ್ತಾರ್ರಿ. ರಾಜಕಾರಣಿಗಳಿಗೆ ಪೇಮೆಂಟ್ ಅದಕ್ಕೆ ಬೇಕು ಇವ್ರಿಗೆ 3 ಲಕ್ಷ ರೂಪಾಯಿ. ಹಿಂದೆ 10-20 ಗಾಡಿ ಎಸ್ಕಂಟ್ ಗಾಡಿ ಹಾಕಿ ಹೋಗ್ತಾರ, ಅವ್ರು ಎಲ್ಲಿ ಬರ್ತದ ದುಡ್ಡ? ತಾವೆಲ್ಲಾರು ಪೇಮೆಂಟ್ ಬಿಟ್ರೆ ಮುಗಿತೈತಲ್ಲ. ಎಷ್ಟು ರೊಕ್ಕ ಭಾಳ ಗೊಳೆ ಆಗ್ತೈತಿ. ನಮ್ಮದೇ ತೆರಿಗೆಯಲ್ಲಿ ಮಾಡ್ತಾ ಇದಾರೆ ಅವರು. ಅಲ್ಲ ರೊಕ್ಕ ಸಾಕಷ್ಟು ಗೊಳೆ ಆಗ್ತೈತಿ. ಎಷ್ಟು ಮಂದಿ MLA MP ಗಳು ಏನೇನದಾರಲ್ಲ ಅವ್ರಿಗೆ ಪೇಮೆಂಟ್ ಅದಕ್ಕೆ ಬೇಕದು. ಯಾಕಂದ್ರೆ ಬಡವ್ರು ಅಂತೂ ಯಾರು ರಾಜಕಾರಣಿಗಳಾಗಲ್ಲ, ಏನಿಲ್ಲ ಸರ್, ಎಲ್ಲ ಇದ್ದವ್ರೆ ಆತಾರ. ಪೇಮೆಂಟ್ ಹೆಚ್ಚು ಮಾಡ್ಕೊತಾರೆ ಅವರು, ಪೇಮೆಂಟ್ ಹೆಚ್ಚು ಮಾಡ್ಕೊತಾರೆ. ತಾವೇ ಕೈದಿಂದ ಪಾರ್ಟಿ ಫಂಡ್ ಅಂತ 10 ಕೋಟಿ ಕೊಡಲಿಲ್ಲ. ಒಬ್ಬ ಸಣ್ಣ ಆಫೀಸರ್ ಹಿಡ್ಕೊಂಡು ದೊಡ್ಡ ಆಫೀಸರ್ ತನ ಯಾರು ಬಡವರಲ್ಲ. ಬಡವರು ಇರುವವರು ನಾವು ರೈತರು. ಒಂದು ವಿಶೇಷ ಒಂದೇ, ಈ ಬಿಟ್ಟಿ ಭಾಗ್ಯದಲ್ಲಿ ಒಂದು ಪಾಯಿಂಟ್ ಏನಪ್ಪ ಅಂತಂದ್ರೆ ಕರೆಂಟ್ ಫ್ರೀ ಕೊಟ್ಟಿದ್ದಾರಲ್ಲ, ಈಗ ಏನಾಗ್ತದೆ ಗೊತ್ತಾ, ಪ್ರತಿಯೊಬ್ಬರ ಮನೆಯಲ್ಲಿ 2,000-2,500 ಬಿಲ್ ಬರ್ತಾ ಇದೆ. 1 ಯೂನಿಟ್ನು ಫ್ರೀ ಇಲ್ಲ. ನಾನು ಲಾಸ್ಟ್ ಹೋದ ತಿಂಗಳಲ್ಲಿ ನಾನು ಬಿಲ್ ನೋಡಿದೆ, 2,500 ರೂಪಾಯಿ ಬಿಲ್ ಬಂದಿದೆ ರೈತರಿಗೆ. ಇದು ಹಳ್ಳಿಯಲ್ಲಿ, ಮತ್ತು ನಾನು ಜಿಲ್ಲಾ ಪ್ಲೇಸಲ್ಲಿ ಹೇಳ್ತಾ ಇಲ್ಲ, ಒಂದು ಹಳ್ಳಿಯಲ್ಲಿ 2,500 ಒಂದು ದಿನಕ್ಕೆ, ಒಂದು ತಿಂಗಳಿಗೆ ಅಂದರೆ ವರ್ಷಕ್ಕೆ 30,000 ಇತ್ತದು. ಯಾವ ರೀತಿ ಹೊರೆ ಆಗ್ತಾ ಇದೆ ಗೊತ್ತಾ? ಇವರು ಬಿಟ್ಟಿ ಬಗ್ಗೆ ಕೊಟ್ಟನೆ ಅಂತ ಹೇಳೋದು ಒಂದು, ಬೇರೆ ಅವ್ರು ಫಸ್ಟಿಗೆ 200 ಯೂನಿಟ್ ಅಂತ ಹೇಳಿದವ್ರು, ಮಾನದಂಡಗಳು ಹೇಳಿಲ್ಲ. ಹೌದು. ಮುಂದೆ ಏನಂತಾರ ಅದು ಯೂಸೇಜ್ ಎಟ್ ಮಾಡ್ಯಾರ ಅದ್ರ ಮ್ಯಾಗ ಅಂತ ಹೇಳ್ತಾರೆ. ಈಗ ನಮ್ಮದೇ ಸ್ವಂತ ಮನಿದು 200 ಯೂನಿಟ್ ಕೊಟ್ಟಿಲ್ಲ, 55 ಯೂನಿಟ್ ಐತಿ ಬರೀ. ಹೌದು. ಫಸ್ಟಿಗೆ ಮಾನದಂಡಗಳು ಹೇಳ್ಬೇಕಾಗಿತ್ತಲ್ಲ ಅವ್ರು ಫ್ರೀ ಕೊಡೋಕ್ಕಿಂತ ಮೊದಲ. ಫ್ರೀ ಕೊಡ್ತಾ ಇಲ್ಲ ಅವರು, 1 ಯೂನಿಟ್ ಫ್ರೀ ಕೊಡ್ತಾ ಇಲ್ಲ. ಈಗ ಎಚ್ಚರಿಕೆ ಆಗಬೇಕು, ಮುಂದಿನ ದಿನಮಾನ ರೈತರಿಗೆ ಬಹಳ ಹೊರೆ ಆಗ್ತೈತಿ. ಈಗ ತಿಂಗಳಿಗೆ 2,000 ರೂಪಾಯಿ. ಇನ್ನೊಂದು ಏನಾಗ್ತಾ ಇದೆ ಗೊತ್ತಾ, ಮೀಟರ್ ಕುಂಡಿಸ್ಲಕತ್ತಾರ. ಈಗ ನೀರಿಗೂ ಮೀಟರ್, ಕರೆಂಟಿಗೂ ಮೀಟರ್, ರೈತರಿಗೆ ಕರೆಂಟ್ ಫ್ರೀ ತೆಗಿತಾರೆ. ಮುಂದೆ ನಾವು ಹೋರಾಟಗಳು ಮಾಡಲಿಲ್ಲ ಅಂದ್ರೆ KEB ಏನಾಗಿದೆ, ಖಾಸಗೀಕರಣ ಹೋಗ್ಬಿಟ್ಟಿದೆ. KEB ಮಾಡೋ ನೌಕರಿಯವರು ರಾತ್ರಿ ನೋಡಿ ಬೆಳಗನ ಲೈಟ್ ಇಲ್ಲ, ಲೈಟೇ ತೆಗಿತಾ ಇದಾರೆ. ಪ್ರತಿಯೊಂದು ಹಳ್ಳಿಯಲ್ಲಿ ಲೈಟ್ ಇಲ್ಲ. ಇದು ವಿಶೇಷ. ಈಗ ಅದಕ್ಕೆ ಮಾಡ್ಕೊಂಡು ತಿಂತಾ ಇದಾರೆ. ಹಾಗಾಗಿ ಇವ್ರು ಬಿಟ್ಟಿ ಬಗ್ಗೆ ಏನಂದ್ರಲ್ಲ ನೀವು, ಗೃಹಲಕ್ಷ್ಮಿ ಯೋಜನೆ ಏನ್ರಿ 2,000 ರೂಪಾಯಿ ಕೊಡ್ತೀನಿ ಹೇಳ್ತಾರೆ. 2,000 ರೂಪಾಯಿ ಇವತ್ತು ಮಿತಿಗೆ ಒಳ್ಳೆ ಎಷ್ಟು ಕೆಜಿ ಆಗಿದೆ? 186 ರೂಪಾಯಿ ಆಗಿದೆ. ಇವತ್ತು ಡೀಸೆಲ್ ಎಷ್ಟಾಗಿದೆ? 110 ರೂಪಾಯಿ ತನಕ ಬಂದಿದೆ. ಅದು ಕಳ್ಳ ಮಾರ್ತಾರೆ, 200 ರೂಪಾಯಿ ಕೊಯ್ಯಲಕತ್ತಾರ. ಅಲ್ರಿ ಇಲ್ಲಿಂದ ಸೊಲ್ಲಾಪುರಕ್ಕೆ ಮೊದಲು 100 ರೂಪಾಯಿ ಇತ್ತು, ಈಗ ಗಣ ಮಕ್ಕಳಿಗೆ 207 ರೂಪಾಯಿ ಐತೆ. ಹೆಣ್ಮಕ್ಳಿಗೆ ಫ್ರೀ ಅಲ್ಲಿಂದ ಅಲ್ಲಿ ಬರ್ತದೆ. ಹಾಕಿದ್ದಾರೆ. ಮೊನ್ನೆ ನಾ ಶಿವಣಿದಿಂದ ಬಸ್ಸಿಗೆ ಎತ್ತಿ ಕೌಲಿ ಇರ್ಬೇಕಾದ್ರೆ 40 ರೂಪಾಯಿ ಕೊಟ್ಟಿನಿ. ಎಷ್ಟು ಕಿಲೋಮೀಟರ್ ಅದ್ರಿ ಅದು? ಅಂದ್ರೆ ಫ್ರೀ ಕೊಡೋ ಅಂತ ಯಾರು ಕೇಳಿತಿಲ್ಲ ಅವ್ರಿಗೆ, ರಾಜ್ಯ ಸರ್ಕಾರಕ್ಕೆ ಯಾರು ಕೇಳಿದ್ರ? ಒಂದು 15 ಕಿಲೋಮೀಟರ್ಗೆ ನಾ 40 ರೂಪಾಯಿ ಕೊಟ್ಟಿನಿ ರೀ. सर पेट्रोल और डीजल की कमी है बोल के आप बोल रहे हैं. सरकारी वाहन चाहे MP हो, MLA हो या PM हो, CM हो, राष्ट्रपति हो, जितने भी सरकारी व्हीकल्स हैं वो पेट्रोल और डीजल से ही चलते हैं. वहाँ एक भी जो है, आप फॉर एग्जांपल हमारे DC साहब की गाड़ी ऐसा नहीं है कि एक रोज भी यहाँ पे रुकी हो. पुलिस डिपार्टमेंट की गाड़ी ऐसा नहीं है कि उनको डीजल मिल रहा है. नहीं, सारे वाहन सरकारी जो है दौड़ रहे हैं. आपको ही पेट्रोल और डीजल नहीं मिल रहा, क्यों? ऐसा क्यों है? ಅಧಿಕಾರ ಇರ್ತದ. ಏನ್ ನೋಡ್ರಿ ಏನಾಗ್ತಾ ಇದೆಪ್ಪ ಅಂತಂದ್ರ, ಮಧ್ಯಮ ವರ್ಗ ಮತ್ತು ರೈತ ಬಾಂಧವರಿಗೆ ಡೀಸೆಲ್ ಸಿಗ್ತಾ ಇಲ್ಲ. ಏನು VIP ಪರ್ಸನ್ಸ್ಗಳದಲ್ಲ ಅವರೆಲ್ಲರೂ ಡೀಸೆಲ್ ಸಿಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಇದೊಂದು ಡೀಸೆಲ್ ಬಗ್ಗೆ ಹೇಳ್ತೇನೆ. ಸಿಂದಗಿಯಲ್ಲಿ ಮೊನ್ನೆ ನಾನೇ ಹೋಗಿದ್ದೆ, ಎಲ್ಲಾ ಬಂಕ್ಗಳು ತಿರುಗಾಡಿದೆ, ಡೀಸೆಲ್ ಇಲ್ಲ ಅಂತ ನೋ ಸ್ಟಾಕ್ ಬೋರ್ಡ್ ಹಾಕಿದ್ವಿ. ಇಲ್ಲ ನಾವು ಹೊರದೇಶದ ಮ್ಯಾಗ ಅಷ್ಟು ಅವಲಂಬನೆ ಅದೇ ಒಂದಂಗೆ ಆಯ್ತು ಅವಲಂಬನೆ. ಅದು ನಮ್ಮಲ್ಲೇ ಇಲ್ಲಿ ಕೃತಕ ಸೃಷ್ಟಿ ಮಾಡಬಹುದಾಗಿತ್ತಲ್ಲ. ಸೃಷ್ಟಿ ಮಾಡಬಹುದು. ಈ ಟೆಕ್ನಾಲಜಿಗಳನ್ನು ಬೇಕಾಗ್ತಾ ಇದೆ. ಟೆಕ್ನಾಲಜಿ ಬರ್ತಾ ಇದೆ. ಈಗ ಇನ್ ಕೇಸ್ ಫ್ಯೂಚರ್ದಾಗಿನ ಇರಾನ್ದವ್ರು ಅವ್ರು ಕೊಡ್ಲಿಕ್ಕೆ ಮತ್ತೆ ಇಲ್ಲಿ ಪೆಟ್ರೋಲ್ ಡೀಸೆಲ್ ಇರ್ಲಿಕ್ಕೆ ಮತ್ತೆ ಹೆಂಗಾರ ಮಾಡ್ಬೇಕು ಇನ್ನು ಮುಂದೆ. ಬೇರೆ ನಾವು ವಿದ್ಯುತ್ಗಳಿಂದ ಏನಾರ ಮಾಡ್ಬೇಕೈತೆ, ಸರಿಯಾದಂತ ಒಂದು ವಿಚಾರಗಳು ಸರ್ಕಾರ ಮೊದಲೇ ತಗೋಬೇಕು. ಅಲ್ಲಿ ವಿತ್ ನಡೀತಾ ಇದಪ್ಪ ಅಂತಂದ್ರೆ ರೈತರಿಗೆ ನೀವು ಏನ್ ಮಾಡಬೇಕು ಅಂದ್ರೆ ಒಂದು ಡೀಸೆಲ್ ಸೇಕರಣೆ ಮಾಡಿಟ್ಟು ರೈತರಿಗೆ ಕೊಡಲೇಬೇಕು. ಹೆಂಗ VIP ಕಾರ್ಗಳಿಗೆ ತಹಸೀಲ್ದಾರ್ ಅಲ್ಲಿ, DC ಸಾಹೇಬ್ರಲ್ಲಿ, MLAಗಳಲ್ಲಿ, ಮಿನಿಸ್ಟ್ರಿ ಕಾರ್ಯ ಹಂಗಿಟ್ಟಾರ, ಹಂಗ ನಮಗೂ ಶೇಖರಣೆ ಮಾಡಿ ಇಡಲೇಬೇಕು. ಯಾಕಪ್ಪ ಅಂತಂದ್ರ ಇವೆಲ್ಲಾ ಬಂಕ್ಗಳೆಲ್ಲ ಯಾರು ಅದಾವ, ದೊಡ್ಡ ದೊಡ್ಡ ಅಂಬಾನಿ ಅದಾವ. ನಮ್ಮಂತರ ಯಾರು ಪೆಟ್ರೋಲ್ ಬಂಕ್ ಅಂದ್ರೆ ಯಾರು ಒಬ್ರು ಯಾರು ಇಲ್ಲ. ಅದನ್ನೇ ಈಗ ಏನಾಗ್ತದಪ್ಪ ಅಂತಂದ್ರೆ, ಸಿಂದಗಿಯಾಗ ಡೀಸೆಲ್ ಇಟ್ಟು ಇಲ್ಲ ಅಂತ ಹೇಳಿದ್ರು. ಆಮೇಲೆ ನಾವು ಹೋರಾಟ ಮಾಡಿ ತಹಸೀಲ್ದಾರ್ ಹೇಳಿದ್ಮ್ಯಾಗ ಡೀಸೆಲ್ ಹಾಕಿಟ್ಟಿದ್ದಾರೆ ನನ್ನ ಕಾರಿಗೆ, ಹೇಳ್ತಾ ತಾನೆ. ಹಾಗಾಗಿ ಏನಾಗ್ತದಪ್ಪ ಅಂತಂದ್ರೆ, ಇದನ್ನ ಡೀಸೆಲ್ ಅನ್ನು ಕಳ್ಳ ಸಾಗಾಣಿಕೆ ಮುಖಾಂತರ ಬೇರೆ ಕಡೆ ಒಯ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ರೈತರಿಗೆ ಮುಟ್ತಾ ಇಲ್ಲ, ರೈತರು ಬಹಳ ಬೆಳೆದಾಡ್ತಾ ಇದ್ದಾರೆ. ಈ ತುರ್ತು CM ಅವರು ಮತ್ತು ಕೇಂದ್ರ ಸರ್ಕಾರ ಮೀಟಿಂಗ್ ತಗೋಬೇಕು. ರೈತರಿಗೆ ಒಂದು ಕಾರ್ಡ್ರೆ ಮಾಡ್ರಿ, ರೈತರಿಗೆ ಒಂದು ಕಾರ್ಡ್ ಮಾಡ್ರಿ. ಇಷ್ಟು ದಿನಕ್ಕೆ 30 ಲೀಟರ್ ಡೀಸೆಲ್ ಕೊಡ್ರಿ. ದಿನ ನಮ್ಗೇನು ದಿನ 200 ಲೀಟರ್ ಬೇಡ, ಒಂದ್ ದಿನ 30 ಲೀಟರ್ ಕೊಡ್ರಿ ಮುಂಜಾನೆ ಬರೋಣ. ಅವ್ರಿಗೆ ಹಾಕಿ ಕೊಡ್ರಿ. ಆ ರೀತಿ ಮಾಡ್ಬೇಕಂತ ನಮ್ದು ಒತ್ತಾಯ ಐತಿ. ಇದಕ್ಕೋಸ್ಕರ ತುರ್ತು ಒಂದು ಮೀಟಿಂಗ್ ಕರಿಬೇಕಂತ ಕೇಳ್ತಾ ಇದೀವಿ. ತಮ್ಮ ಹೆಸರು ಸರ್? ಸಿದ್ದನಗೌಡ ಪಾಟೀಲ್, ರಾಜ್ಯ ಸಂಚಾಲಕರು, ಕರ್ನಾಟಕ ರಾಜ್ಯ ರೈತ ಸಂಘ. ಧನ್ಯವಾದಗಳು.